ದೇವ ಸೃಷ್ಟಿಕರ್ತ ನಿನಗೆ ಮಣಿವೆನು. ನಿನ್ನ ನಾಮ ಲೋಕದಲ್ಲಿ ಸ್ತುತಿಯ ಗಳಿಸಲಿ. ನಿನ್ನ ನಾಮ ಲೋಕದಲ್ಲಿ ಸ್ತುತಿಯ ಗಳಿಸಲಿ. ಸಕಲ ನರರು ನಿರುತ್ತಾರಿತು ನಿನ್ನ ಭಜಿಸಲಿ. ಸಕಲ ನರರು ನಿರುತ್ತಾರಿತು ನಿನ್ನ ಭಜಿಸಲಿ. ಸೂರ್ಯ ಚಂದ್ರ ತಾರೆಗಳನ್ನು ರಚಿಸಿ ಪ್ರಭು ಏಕದೇವ ಸೃಷ್ಟಿಕರ್ತ ನಿನಗೆ ಮಣಿವೆನು. ಅದ್ಭುತ ಪೂರ್ಣ ಆರೋಗ್ಯ ಮಾತೆ ನಮ್ಮ ಆಶ್ರಯವೇ. ನಮ್ಮ ಆರೋಗ್ಯವೇ. ಮೊರೆಯನ್ನು ಆಲಿಸಿ ದಿನನಿತ್ಯದ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ತಾಯೇ ನಮ್ಮನ್ನು ರಕ್ಷಿಸಿರಿ. ಪ್ರಾರಂಭ ಪ್ರಾರ್ಥನೆ. ಮಹಾಪರಿಶುದ್ಧರು ಸ್ತುತ್ಯರೂ ಆದ ಮಾತೆಯೇ, ನಮ್ಮ ರಾಣಿಯೇ, ನಮ್ಮ ಆಶ್ರಯವೂ ಶಕ್ತಿಯೂ ನೀವೇ. ನಮ್ಮ ಅದ್ಭುತ ಪೂರ್ಣ ಆರೋಗ್ಯ ಮಾತೆಯಾಗಿ ನೀವು ನಿಮ್ಮನ್ನು ಪ್ರದರ್ಶಿಸುವಂತೆ ಶಿವಾಜಿನಗರದಲ್ಲಿರುವ ಈ ಸೌಂದರ್ಯ ಪುಣ್ಯ ಕ್ಷೇತ್ರವನ್ನು ಆರಿಸಿಕೊಂಡಿರಿ. ಈ ಪುಣ್ಯ ಕ್ಷೇತ್ರದಲ್ಲಿ ನಿಮ್ಮ ಅನುಗ್ರಹಗಳನ್ನು ನೀಡುತ್ತಾ ಕರುಣಾ ಮಾತೆಯಾಗಿ ವ್ಯಾಧಿಸ್ಥರನ್ನು ಗುಣಪಡಿಸುವವರಾಗಿ, ದುಃಖಿತರನ್ನು ಸಂತೈಸುವವರಾಗಿ, ಪಾಪಿಗಳಿಗೆ ಶರಣರಾಗಿ ನಿಮ್ಮನ್ನೇ ವ್ಯಕ್ತಪಡಿಸುತ್ತೀರಿ. ನಿಮ್ಮ ಮುಂದೆ ಮೊಣಕಾಲಿಟ್ಟಿರುವ ನನ್ನನ್ನು ಕರುಣೆಯಿಂದ ವೀಕ್ಷಿಸಿರಿ. ನನಗೆ ಹಾನಿಕರವಾದವುಗಳನ್ನು ನನ್ನಿಂದ ದೂರ ಸರಿಸಿ ಪ್ರಯೋಜನಕರವಾದವುಗಳನ್ನು ಅನುಗ್ರಹಿಸಿರಿ. ನಿಮ್ಮ ಶಕ್ತಿಪೂರ್ವ ಮಧ್ಯಸ್ಥಿಕೆಯಿಂದ ನಾನು ಸುಭದ್ರವಾಗಿ ನನ್ನ ಜೀವನದ ಅಪಾಯಗಳನ್ನು, ಕಷ್ಟ ಸಂಕಟಗಳನ್ನು ದಾಟಿ ಹೋಗುತ್ತಾ ಸ್ವರ್ಗದ ನಿತ್ಯಾನಂದಕ್ಕೆ ಸಂತೋಷದಿಂದ ಬಂದು ಸೇರುವಂತಾಗಲಿ. ಆಮೆನ್. ನವೇನ ಪ್ರಾರ್ಥನೆ. ಓ ಅದ್ಭುತ ಪೂರ್ಣ ಆರೋಗ್ಯ ಮಾತೆಯೇ, ನಿಮ್ಮ ಪ್ರೀತಿಯ ಹಿರಿಮೆಯೊಂದಿಗೆ ನಮ್ಮನ್ನು ಆಶೀರ್ವದಿಸಲು ಹಾಗೂ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಲು ನಮ್ಮ ಮಧ್ಯೆ ಪ್ರಸನ್ನರಾಗಿರುವಿರಿ. ನನ್ನ ಅತ್ಯಂತ ಪ್ರೀತಿಯ ತಾಯಿಯೇ, ನಿಮ್ಮನ್ನು ಪ್ರೀತಿಸಿ ಗೌರವಿಸುತ್ತೇನೆ ಹಾಗೂ ಈ ದಿನದವರೆಗೆ ನನ್ನ ಮೇಲೆ ಸುರಿಸಿದ ಅನೇಕ ಅನುಗ್ರಹಗಳಿಗೂ ಮುಖ್ಯವಾಗಿ ಆಗಾಗ್ಗೆ ನರಕದಂಡನೆಗೆ ಅರ್ಹವಾಗಿರುವ ನನ್ನನ್ನು ಅದರಿಂದ ರಕ್ಷಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮಹಾಪರಿಶುದ್ಧ ಮಾತೆಯೇ, ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮ ಮೇಲೆ ನನಗಿರುವ ಪ್ರೀತಿಯಿಂದ ಪರರು ನಿಮ್ಮ ಪ್ರೀತಿಯನ್ನು ಗಳಿಸಲು ಬೇಕಾದಂತಹ ಸೇವೆಯನ್ನು ಮಾಡುವೆನೆಂದು ವಾಗ್ದಾನಿಸುತ್ತೇನೆ. ನನ್ನನ್ನು ನಿಮ್ಮ ಪ್ರೀತಿಯ ಮಗುವಾಗಿ ಸ್ವೀಕರಿಸಿ ನಿಮ್ಮ ರಕ್ಷಣೆ ಎಂಬ ವಸ್ತ್ರದಿಂದ ನನ್ನನ್ನು ಹೊದಿಸಿರಿ. ಶೋಧನೆಗಳಿಂದ ನನ್ನನ್ನು ರಕ್ಷಿಸಿರಿ. ಅಪಾಯಗಳಿಂದ ನನ್ನನ್ನು ಬಿಡಿಸಿ ನೋವುಗಳಲ್ಲಿ ನನಗೆ ನೆರವಾಗಿ, ದುಃಖಗಳಲ್ಲಿ ನನ್ನನ್ನು ಸಂತೈಸಿ, ಪಾಪದಿಂದ ನನ್ನನ್ನು ಸಂರಕ್ಷಿಸಿರಿ. ಆಮೆನ್. ಪಿತನ ಮತ್ತು ಸ್ತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರೇ ಹಾಗೂ ಆರೋಗ್ಯ ಮಾತೆಯ ಭಕ್ತಾದಿಗಳೇ,
ತಾಯಿಯ ಮಕ್ಕಳಾಗಿ ನಾವೆಲ್ಲರೂ ತಿಂಗಳ ಈ ಮೊದಲನೆಯ ಶನಿವಾರದಂದು ಈ ಪುಣ್ಯ ಶರೀರದಲ್ಲಿ ನಮ್ಮ ತಾಯಿಯನ್ನು ಹರಸುತ್ತಾ ಆಕೆಯ ಆಶೀರ್ವಾದಗಳನ್ನ, ಆಕೆಯ ಆಶೀರ್ವಾದಗಳನ್ನ ಕೋರುತ್ತಾ ನಾವು ಬಂದಿದ್ದೇವೆ. ನಮ್ಮೆಲ್ಲರನ್ನ ಪ್ರೀತಿಸುವ ತಾಯಿ, ನಮ್ಮೆಲ್ಲರನ್ನ ಹರಸುವ ತಾಯಿ ಇಂದು ನಮ್ಮೊಂದಿಗೆ ಈ ದೇವಾಲಯದಲ್ಲಿ ಪ್ರಸನ್ನರಾಗಿದ್ದಾರೆ. ನಮ್ಮೊಂದಿಗೆ ಈ ಬಲಿಪೂಜೆಯಿರುವಾಗ ನಮಗೆ ವಿಶ್ವಾಸದ ಜೀವನದಲ್ಲಿ ದೃಢಪಡಿಸಲು ಹಾಗೂ ಆಕೆಯಂತೆ ನಾವು ಸಹ ನಮ್ಮೆಲ್ಲ ತೊಂದರೆಗಳ ಸಮಯದಲ್ಲಿ ಕೂಡ ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳದೆ ಸದಾ ವಿಶ್ವಾಸದಲ್ಲಿ ಆಳವಾಗಿ ಬೇರೂರಿ ಜೀವಿಸಲು ಬೇಕಾದ ವರಗಳಿಗಾಗಿ ಆ ತಾಯಿಯಲ್ಲಿ ನಾವೆಲ್ಲರೂ ಬೇಡಿಕೊಳ್ಳೋಣ. ಈ ಬಲಿ ಪೂಜೆಯನ್ನು ಯೋಗ್ಯವಾದ ರೀತಿಯಲ್ಲಿ ಅರ್ಪಿಸುವಂತಾಗಲು ನಾವೆಲ್ಲರೂ ಮಾಡಿದಂತಹ ಪಾಪಗಳನ್ನು ತೆಗೆದುಕೊಳ್ಳೋಣ. ದೇವರ ಮುಂದಿಟ್ಟು ಆ ಪಾಪಗಳಿಗೆ ಕ್ಷಮೆಯನ್ನ ಈಗ ಪಡೆದುಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಮ್ಮ ಬಲಹೀನತೆಯಲ್ಲಿ ನಮಗೆ ಸಂರಕ್ಷಣೆಯನ್ನು ಅನುಗ್ರಹಿಸಿರಿ. ಪರಿಶುದ್ಧ ದೇವಮಾತೆಯ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ಆಕೆಯ ಭಿನ್ನಗಳ ನೆರವಿನಿಂದ ನಮ್ಮ ದುಷ್ಟತನದಿಂದ ಹೊರಬರುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮವಾಗಿರಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ತಿಳಿಸಿದ್ದರಿಂದಲೇ ಶತ್ರುಗಳು ನನಗೆ ವಿರುದ್ಧ ಹೂಡಿದ್ದ ಕುತಂತ್ರವು ನನಗೆ ಗೊತ್ತಾಯಿತು. ಅವರ ಕೃತ್ಯಗಳನ್ನು ನನಗೆ ತೋರಿಸಲಾಯಿತು. ನಾನಾದರೂ ವಧೆಗೆ ಒಯ್ಯುವ ಸಾಧು ಕುರಿಯಂತೆ ಇದ್ದೆ. ಮರವನ್ನು ಫಲಸಹಿತ ನಾಶಪಡಿಸೋಣ, ಜೀವಲೋಕದಿಂದ ಇವನನ್ನು ನಿರ್ಮೂಲ ಮಾಡೋಣ, ಅವನ ಹೆಸರೇ ಇಲ್ಲದಂತಾಗಲಿ ಎಂದು ಅವರು ಕುಯುಕ್ತಿ ಕಲ್ಪಿಸಿದರು. ಆದರೆ ನನಗೆ ಅದು ತಿಳಿದಿರಲಿಲ್ಲ.
ಆಗ ನಾನು, ಸೇನಾಧೀಶ್ವರರಾದ ಸರ್ವೇಶ್ವರ, ನೀವು ಹೃನ್ಮನಗಳನ್ನು ಪರೀಕ್ಷಿಸಿ ನ್ಯಾಯವಾದ ತೀರ್ಪನ್ನು ನೀಡುವವರು. ನೀವು ಅವರಿಗೆ ಮಾಡುವ ಪ್ರತಿಕಾರವನ್ನು ನಾನು ಕಾಣುವೆನು. ನನ್ನ ವ್ಯಾಜ್ಯವನ್ನು ನಿಮ್ಮ ಕೈಗೊಪ್ಪಿಸಿದ್ದೇನೆ ಎಂದನು. ಪ್ರಭುವಿನ ವಾಕ್ಯ. ಕೀರ್ತನೆಯ ಶ್ಲೋಕ. ನಿನ್ನ ಆಶ್ರಯವನ್ನು ಹರಿಸಿ ಹೇ ಸ್ವಾಮಿ, ದೇವ ನಾ ಬಂದಿಗೆ. ಆಶ್ರಯವನ್ನರಸಿ ಹೇ ಸ್ವಾಮಿ, ದೇವ ನಾ ಬಂದಿಗೆನು. ಆಶ್ರಯವನ್ನರಸಿ ಹೇ ಸ್ವಾಮಿ, ದೇವ ನಾ ಬಂದಿಗೆನು. ನಿನ್ನಾಶ್ರಯವನ್ನರಸಿ ಹೇ ಸ್ವಾಮಿ ದೇವ ನಾ ಬಂದಿಗೆನು. ಬೆನ್ನಟ್ಟಿ ಬರುವವರ ಕೈಯಿಂದ ತಪ್ಪಿಸಿ ಕಾಪಾಡೆನ್ನನು. ಇಲ್ಲದಿರೇ ಶತ್ರು ತಿಳಿದಾನು ನನಗೆ ರಕ್ಷಕನಿಲ್ಲವೆಂದು. ಸಿಡಿಬಿಟ್ಟಾನು ಸಿಂಹದಂತೆ ಮೇಲೆ ಬಿದ್ದು. ನಿನ್ನಾಶ್ರಯವನ್ನರಸಿ ಹೇ ಸ್ವಾಮಿ, ದೇವ ನಾ ಬಂದಿಗೆನು. ಆಶ್ರಯವನ್ನರಸಿ ಹೇ ಸ್ವಾಮಿ, ದೇವ ನಾ ಬಂದಿಗೆನು. ಹೇ ಪ್ರಭು, ಜಗದ ಜನಾಂಗಕ್ಕೆ ನ್ಯಾಯ ದೊರಕಿಸಿಕೊಡುವವನು ನೀನು. ನನಗೂ ನ್ಯಾಯ ದೊರಕಿಸು, ನಿರಪರಾಧಿ ನೀತಿವಂತನು ನಾನು. ಮಾನವರ ಮನದಂತರಿತಿಗ ಸತ್ಯ ಸ್ವರೂಪಿ ದೇವಾ, ದುರುಳರ ಕೆಡುಕುಗಳನ್ನು ಅಳಿಸಯ್ಯ, ಸತ್ಯವಂತರನ್ನು ನೀವುಳಿಸಯ್ಯ. ನಿನ್ನಾಶ್ರಯವನ್ನರಸಿ ಹೇ ಸ್ವಾಮಿ, ದೇವ ನಾ ಬಂದಿಗೆನು. ನಿನ್ನಾಶ್ರಯವನ್ನರಸಿ ಹೇ ಸ್ವಾಮಿ, ದೇವ ನಾ ಬಂದಿಗೆನು. ನನಗೆ ರಕ್ಷೆ ನೀಡುವ ಗುರಾಣಿ ದೇವನೇ, ನೇರ ಮನಸ್ಕರಿಗೆ ಸಂರಕ್ಷಣೆ ಆತನೇ. ನ್ಯಾಯಕ್ಕನುಸಾರ ತೀರ್ಪು ನಡೆವಂಥವನು ದೇವನು. ದುರುಳರ ಮೇಲೆ ದಿನ ಬಿಡದೆ ಕೋಪವುಳ್ಳವನು ಆತನು. ನಿನ್ನಾಶ್ರಯವನ್ನರಸಿ ಹೇ ಸ್ವಾಮಿ, ದೇವ ನಾ ಬಂದಿಗೆನು. ನಿನ್ನಾಶ್ರಯವನ್ನರಸಿ ಹೇ ಸ್ವಾಮಿ, ದೇವ ನಾ ಬಂದಿಗೆನು. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಇದು ಸರ್ವೇಶ್ವರನಾದ ದೇವರ ನುಡಿ. ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವು ಸಂತೋಷವಿಲ್ಲ.
ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ದೇವರ ವಾಕ್ಯವಾದ ಪ್ರಭು ಯೇಸುವೇ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಹೇಳಿದ್ದನ್ನು ಕೇಳಿ ನೆರೆದಿದ್ದವರಲ್ಲಿ ಕೆಲವರು, ಬರಬೇಕಾಗಿದ್ದ ಪ್ರವಾದಿ ಈತನೇ ಸರಿ ಎಂದರು. ಇನ್ನು ಕೆಲವರು, ಈತನೇ ಲೋಕೋದ್ಧಾರಕ ಎಂದರು. ಮತ್ತೆ ಕೆಲವರು, ಲೋಕೋದ್ಧಾರಕ ಗಲೀಲೆಯಿಂದ ಬರುವುದುಂಟೆ? ಆತ ದಾವಿದನ ವಂಶಜನು, ಆತನು ಹುಟ್ಟುವುದು ದಾವಿದನ ಊರಾದ ಬೆತ್ಲೆಹೇಮಿನಲ್ಲಿ ಎಂದು ಪವಿತ್ರ ಗ್ರಂಥವೇ ಹೇಳಿದೆಯಲ್ಲವೇ ಎಂದು ವಾದಿಸಿದರು. ಹೀಗೆ ಯೇಸುವನ್ನು ಕುರಿತು ಜನರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು. ಕೆಲವರಿಗಂತೂ ಯೇಸುವನ್ನು ಹಿಡಿದು ಬಂಧಿಸಬೇಕೆನಿಸಿತು. ಆದರೆ ಯಾರೂ ಅವರ ಮೇಲೆ ಕೈ ಹಾಕಲಿಲ್ಲ. ಕಾವಲಾಳುಗಳು ಹಿಂದಿರುಗಿದಾಗ ಮುಖ್ಯ ಯಾಜಕರು ಮತ್ತು ಫರಿಸಾಯರು ಅವನನ್ನೇಕೆ ಹಿಡಿದು ತರಲಿಲ್ಲ ಎಂದು ಕೇಳಿದರು. ಅವರು, ಆತನು ಮಾತನಾಡುವಂತೆ ಯಾರೂ ಎಂದೂ ಮಾತನಾಡಿಲ್ಲ ಎಂದು ಉತ್ತರಿಸಿದರು. ಅದಕ್ಕೆ ಫರಿಸಾಯರು, ಏನು, ನೀವು ಕೂಡ ಅವನಿಗೆ ಮರುಳಾಗಿ ಬಿಟ್ಟಿರೋ? ನಮ್ಮ ಮುಖಂಡರಲ್ಲಾಗಲಿ ಫರಿಸಾಯರಲ್ಲಾಗಲಿ ಯಾರಾದರೂ ಅವನನ್ನು ನಂಬಿದ್ದುಂಟೆ? ಧರ್ಮಶಾಸ್ತ್ರದ ಗ್ರಂಥವು ಇಲ್ಲದ ಜನಜಂಗುಳಿ ಶಾಪಗ್ರಸ್ತವಾಗಿದೆ ಎಂದರು. ಅಲ್ಲಿದ್ದ ಫರಿಸಾಯರಲ್ಲಿ ನಿಕೋದೇಮನು ಒಬ್ಬನು. ಹಿಂದೆ ಯೇಸುವನ್ನು ಕಾಣಲು ಬಂದಿದ್ದವನು ಈತನೇ. ಈತನು ಅವರಿಗೆ, ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನು ಕೇಳದೆ ಆತನು ಮಾಡಿರುವುದನ್ನು ಕಂಡುಕೊಳ್ಳದೆ ಆತನನ್ನು ದೋಷಿ ಎಂದು ನಿರ್ಧರಿಸುವುದು ಶಾಸ್ತ್ರ ಸಮ್ಮತವೇ ಎಂದು ಕೇಳಿದನು. ಅದಕ್ಕೆ ಅವರು, ನೀನು ಗಲಿಲೆಯದವನೋ? ಪವಿತ್ರ ಗ್ರಂಥವನ್ನು ಓದಿ ನೋಡು. ಗಲೀಲೆಯದಿಂದ ಯಾವ ಪ್ರವಾದಿಯೂ ತಲೆ ಎತ್ತುವುದಿಲ್ಲ ಎಂಬುದು ನಿನಗೆ ಗೊತ್ತಾಗುತ್ತದೆ ಎಂದು ಮರುತ್ತರ ಕೊಟ್ಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ಬೈಬಲ್ ಶ್ರೀ ಗ್ರಂಥದಲ್ಲಿ, ಅದರಲ್ಲಿ ವಿಶೇಷವಾಗಿ ಶುಭ ಸಂದೇಶದಲ್ಲಿ ನಾವು ಅತಿ ಹೆಚ್ಚಾಗಿ ಕಾಣುವ ವ್ಯಕ್ತಿತ್ವ ಅಥವಾ ವ್ಯಕ್ತಿ ಎಂದರೆ ಅದು ಪ್ರಭು ಯೇಸು ಕ್ರಿಸ್ತರು. ಅವರ ನಂತರ ನಾವು ಕಾಣುವುದಾದರೆ ಅದು ಬಹುಶಃ ಯೇಸುವನ್ನು ಹಿಂಬಾಲಿಸಿದಂತಹ ಶಿಷ್ಯರು. ಅವರ ನಂತರ ನಾವು ಹೆಚ್ಚಾಗಿ ಕಾಣುವಂತಹ ವ್ಯಕ್ತಿಗಳೆಂದರೆ ಅದು ಫರಿಸಾಯರು. ಈ ಫರಿಸಾಯರು ಎನ್ನುವಂತಹ ಈ ಗುಂಪು ಬಹುಶಃ ನಮ್ಮ ವಿಶ್ವಾಸದ ಜೀವನದಲ್ಲಿ ಯಾವುದೇ ಒಂದು ಒಳಿತನ್ನು ನಮಗೆ ತಿಳಿಸಿಕೊಡದಿದ್ದರೂ ಸಹ, ಪ್ರಭು ಯೇಸು ಹಾಗೂ ಶಿಷ್ಯರು ನಮಗೆ ಕಲಿಸುವಂತೆ ವಿಶ್ವಾಸದ ಜೀವನದಲ್ಲಿ ಯಾವುದೇ ಒಂದು ಒಳಿತನ್ನು ಸಹ ನಮಗೆ ಅವರು ನೀಡದಿದ್ದರೂ ಸಹ, ಅವರ ಮಾತುಗಳಿಂದ, ಅವರ ನಡವಳಿಕೆಗಳಿಂದ ಅವರು ನಮ್ಮ ವಿಶ್ವಾಸವನ್ನು ನಾವು ಹೆಚ್ಚಿಸಿಕೊಳ್ಳಲು ಇರುವಂತಹ ಮಾರ್ಗಗಳನ್ನು ಹೇರಳವಾಗಿ ನೀಡುತ್ತಾರೆಂದರೆ ಬಹುಶಃ ತಪ್ಪಾಗಲಾರದು. ಫರಿಸಾಯರ ವಾಕ್ಯಗಳು, ಆ ವಾಕ್ಯಗಳಿಗೆ ಪ್ರಭು ಯೇಸು ಕ್ರಿಸ್ತರು ನೀಡುವಂತಹ ಉತ್ತರಗಳು, ಫರಿಸಾಯರ ನಡವಳಿಕೆಗಳು, ಅದನ್ನು ಕುರಿತು ವಿಶ್ಲೇಷಿಸುವ ಪ್ರಭು ಯೇಸುವಿನ ಮಾತುಗಳು ನಮ್ಮ ವಿಶ್ವಾಸವನ್ನು ವೃದ್ಧಿಸುವುದಕ್ಕೆ ಅಥವಾ ನಮ್ಮ ವಿಶ್ವಾಸದ ಒಂದು ಜೀವನಕ್ಕೆ ಹಾದಿಯಾಗಿದೆ ಎಂದರೆ ಬಹುಶಃ ತಪ್ಪಾಗಲಾರದು. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿಯೂ ಕೂಡ ನಾವು ಇಂತಹದ್ದೇ ಒಂದು ಅಂಶವನ್ನು ನಾವು ಕಾಣುತ್ತೇವೆ. ಪ್ರಭು ಯೇಸುವಿನ ವಾಕ್ಯಗಳಿಗೆ ಮರುಳಾದಂತಹ ಜನ ಬಹಳ ವಿರಳವಾಗಿ ನಾವು ಕಾಣುವಂತಹ ಒಂದು ಅಂಶ. ಶುಭ ಸಂದೇಶದಲ್ಲಿ ನಾವು ಕಾಣುವುದಾದರೆ, ಸಾಧಾರಣವಾಗಿ ಇಸ್ರಾಯೇಲ್ ಜನಾಂಗದವರು ಯೇಸುವಿನ ಬಳಿ ತಮಗೆ ಬೇಕಾದದನ್ನು ಮಾತ್ರ ಪಡೆದುಕೊಳ್ಳುತ್ತಾರೆ. ಆದರೆ ಯಾವುದಾದ್ರೂ ಒಂದು ಕಷ್ಟದ ಸಂದರ್ಭ ಅಂತ ಬಂದಾಗ ಅವರು ಯೇಸುವಿನ ಬಳಿ ಇಲ್ಲದಿರುವುದನ್ನು ನಾವು ಕಾಣ್ತೇವೆ. ಅದರಲ್ಲಿಯೂ ವಿಶೇಷವಾಗಿ ಬಹಳ ವಿರಳವಾಗಿ ನಾವು ನೋಡುವುದು, ಅವರು ಯೇಸುವಿನ ಬಗ್ಗೆ ಯಾವುದೋ ಒಂದು ಒಳ್ಳೆ ಮಾತನ್ನು ಆಡುವುದನ್ನು ಬಹಳ ವಿರಳವಾಗಿ ಕಾಣ್ತೇವೆ. ಇಂದಿನ ಶುಭ ಸಂದೇಶ ಅಂತಹ ಒಂದು ಸಂದರ್ಭಕ್ಕೆ ಸಾಕ್ಷಿ. ಜನರು ಯೇಸುವಿನ ಮಾತುಗಳನ್ನು ಕೇಳಿ ಗಲಿಬಿಲಿಗೊಳ್ಳುತ್ತಾರೆ. ಕೆಲವರು ದೃಢವಾಗಿ ವಿಶ್ವಾಸಿಸುತ್ತಾರೆ, ಕೆಲವರು ಈತನ ಮಾತಿನಲ್ಲಿ ನಂಬಿಕೆಯನ್ನಿರಿಸದೆ ಅಪನಂಬಿಕೆಯನ್ನು ಹೊಂದುತ್ತಾರೆ.
ಆದರೂ ಕೂಡ ನಮಗೆ ಬಹಳ ಸುಂದರವಾಗಿ ಕಾಣುವಂತಹ ಒಂದು ಅಂಶ, ಫರಿಸಾಯರು ಯೇಸುವನ್ನು ಹಿಡಿದು ಬರಲು ಕಳುಹಿಸಿದಂತಹ ಆ ಕಾವಲಾಳುಗಳು ಬರಿಗೈಯಲ್ಲಿ ಹಿಂತಿರುಗಿದಾಗ ಫರಿಸಾಯರು ಕೇಳುವಂತಹ ಮಾತು, ಯಾಕೆ ನೀವು ಅವನನ್ನು ಹಿಡಿದು ತರಲಿಲ್ವಾ ಎಂದು ಕೇಳಿದಾಗ ಆ ಕಾವಲಾಳುಗಳು ಹೇಳುವಂತಹ ಮಾತು, ಆತ್ಮೀಯರೇ, ಇಷ್ಟುವರೆಗೂ ನಮ್ಮ ಜೀವನದಲ್ಲಿ ಅವರು ಮಾತನಾಡಿದಂತೆ ಯಾರೂ ಕೂಡ ಮಾತನಾಡಿಲ್ಲ. ಅಂದರೆ ಅವರ ಮಾತಿನಲ್ಲಿ ಅವರು ಪ್ರಭು ಯೇಸುವನ್ನು ಕಂಡೊಡನೆ, ಅವರಲ್ಲಿ ಅವರ ಮಾತುಗಳನ್ನ ಕೇಳಿದೊಡನೆ ಅವರನ್ನು ಹಿಡಿಯಲು ಹೋಗಿದಂತಹ ಆ ವಿರೋಧಿಗಳ ಮನಸ್ಸಿನಲ್ಲಿ ಕೂಡ ಒಂದು ರೀತಿಯ ಮನಪರಿವರ್ತನೆಯ ಭಾವ ಮೂಡಿತು. ಯೇಸುವನ್ನು ಮುಟ್ಟದೆ ಅವರು ಮತ್ತೆ ಹಿಂದಿರುಗಿ ಬರುತ್ತಾರೆ ಯೇಸುವಿನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಲು. ಅದೇ ರೀತಿ ನಾವು ಶುಭ ಸಂದೇಶದಲ್ಲಿ ಕಾಣ್ತೇವೆ ಆದ್ಮೇಲೆ ನಿಕೋದೇಮನು ಶುಭ ಸಂದೇಶಗಳಲ್ಲಿ 3 ಬಾರಿ ಬರ್ತಾನೆ, ಇದು 2ನೇ ಬಾರಿ. ಇದಕ್ಕೂ ಮುಂಚಿತವಾಗಿ ಒಮ್ಮೆ ಅವನು ಯೇಸುವನ್ನು ಹೋಗಿ ಸಂಧಿಸಿರುತ್ತಾನೆ. ಆಗ ಯೇಸು ಆತನಿಗೆ ದೇವರ ಪ್ರೀತಿಯ ಬಗ್ಗೆ ಬೋಧಿಸಿರುತ್ತಾರೆ. ಆ ನಿಕೋದೇಮನು ಇಂದು ಮತ್ತೊಮ್ಮೆ ಯೇಸುವಿನ ಪರವಾಗಿ ಮಾತನಾಡುತ್ತಾನೆ. ತಾನು ಯೇಸುವನ್ನು ಈಗಾಗಲೇ ಭೇಟಿಯಾಗಿದ್ದ ಆ ಭೇಟಿಯ ಫಲವಾಗಿ, ತನ್ನಲ್ಲಿದ್ದಂತಹ ಆ ಪ್ರೀತಿಯ ಫಲವಾಗಿ ಆತ ಯೇಸುವಿನ ಪರವಾಗಿ ಮಾತನಾಡುವುದನ್ನು ಕಾಣ್ತೇವೆ. ಈ ಇಬ್ಬರು ವ್ಯಕ್ತಿಗಳು ಆತ್ಮೀಯರೇ, ಕಾವಲಾಳುಗಳು ಹಾಗೂ ನಿಕೋದೇಮನು, ಯೇಸುವಿನ ಪರವಾಗಿ ಫರಿಸಾಯರ ಮುಂದೆ ಬಹುಶಃ ಒಂದು ಸಾಕ್ಷಿಯ ರೀತಿ ನುಡಿದರು. ಆದರೆ ಇವರಿಗೆ ಫರಿಸಾಯರು ನೀಡುವಂತಹ ಉತ್ತರವನ್ನು ನಾವು ಗಮನಿಸಬೇಕು. ಯೇಸುವಿನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದಾಗ ಫರಿಸಾಯರು ಅವರನ್ನು ಕೇಳುವುದು, ಏನು ನೀವು ಕೂಡ ಮರುಳಾಗಿ ಬಿಟ್ಟಿರೋ? ಆತನ ಮಾತುಗಳನ್ನು ಕೇಳಿ ನೀವು ಮರುಳಾಗಿ ಬಿಟ್ಟಿರೋ? ನಿಮ್ಮನ್ನು ಕೂಡ ಆತನು ಯಾಮಾರಿಸಿ ಬಿಟ್ಟನೋ ಎಂದು ಹೇಳಿ ಫರಿಸಾಯರು ಕೇಳುತ್ತಾರೆ. ಫರಿಸಾಯರ ಈ ಪ್ರಶ್ನೆ ಆತ್ಮೀಯರೇ, ನಾವು ಆದಿಕಾಂಡದ ಗ್ರಂಥದಲ್ಲಿ ನಾವು ಕಾಣ್ತೇವೆ. ಆ ಏದೆನ್ ತೋಪಿನಲ್ಲಿ ಹವ್ವಳಿಗೆ ಸೈತಾನನು ಹಾವಿನ ರೂಪದಲ್ಲಿ ಅಥವಾ ಸರ್ಪದ ರೂಪದಲ್ಲಿ ಬಂದು ಕೇಳಿದಂತಹ ಪ್ರಶ್ನೆಗಳನ್ನು ಮತ್ತೊಮ್ಮೆ ಫರಿಸಾಯರು ಇಂದು ಕೇಳುತ್ತಿರುವುದನ್ನು ನಾವು ಕಾಣ್ತೇವೆ. ಅಂದು ಏದೆನ್ ತೋಪಿನಲ್ಲಿ ಕೂಡ ಆ ಸರ್ಪದ ರೂಪದಲ್ಲಿ ಬಂದಂಥ ಸೈತಾನನು ಹವ್ವಳನ್ನು ಕೇಳಿದು ಇದೇ ಪ್ರಶ್ನೆಯನ್ನ, ದೇವರು ಈ ಮರದ ಹಣ್ಣನ್ನು ತಿನ್ನಬಾರದೆಂದು ಹೇಳಿದ್ದಾರೋ? ನಿಮ್ಮನ್ನು ಮರಳಾಗಿಸಿ ಬಿಟ್ಟಿದ್ದಾರೋ? ನಿಮ್ಮನ್ನು ದಾರಿ ತಪ್ಪಿಸಿದ್ದಾರೋ? ದೇವರ ಮಾತನ್ನು ನಂಬಬೇಡಿ, ಈ ಹಣ್ಣನ್ನು ನೀವು ತಿಂದರೆ ನಿಮಗೆ ಅಪಾರ ಜ್ಞಾನವು ಬರುವುದು, ನಿಮ್ಮ ಕಣ್ಣುಗಳು ತೆರೆಯಲ್ಪಡುವುದು ಎಂದು ಹೇಳಿ ಸೈತಾನನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅವರಿದ್ದಂತಹ ಜ್ಞಾನವನ್ನು ತಿದ್ದುವಂತಹ ಕೆಲಸವನ್ನು ಮಾಡುತ್ತಾನೆ. ಇಂದಿನ ಶುಭ ಸಂದೇಶದಲ್ಲಿಯೂ ಕೂಡ ಆತ್ಮೀಯರೇ, ಫರಿಸಾಯರು ಅದೇ ರೀತಿಯಾದ ಒಂದು ಪ್ರಶ್ನೆಯನ್ನು ದೇವರಲ್ಲಿ ವಿಶ್ವಾಸಿಸಿ ಬಂದವರನ್ನು ಕೇಳುತ್ತಾರೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದರೆ, ಸೈತಾನನ ಸ್ಥಾನದಲ್ಲಿ ನಿಂತು ಫರಿಸಾಯರು ದೇವರಲ್ಲಿ ವಿಶ್ವಾಸಿಸಿ ಬಂದವರನ್ನು ಪರಿಶೋಧಿಸುವುದನ್ನು ನಾವು ಕಾಣ್ತೇವೆ. ಆತ್ಮೀಯರೇ, ನಮ್ಮ ಜೀವನದಲ್ಲಿ ಕೂಡ ಹಲವಾರು ಬಾರಿ ಈ ಅಂಶ ಸತ್ಯವಾಗುತ್ತದೆ. ಈ ಇಬ್ಬರು ವ್ಯಕ್ತಿಗಳು ದೇವರನ್ನು ಸಂಧಿಸಿದರು, ಪ್ರಭುವನ್ನು ಸಂಧಿಸಿದರು, ಪ್ರಭುವಿನ ಪ್ರೀತಿಯನ್ನು ಅನುಭವಿಸಿದರು, ಪ್ರಭುವಿನ ಶಾಂತಿಯನ್ನು ಸ್ವೀಕರಿಸಿದರು, ಪ್ರಭುವಿನ ವಾಕ್ಯಗಳನ್ನು ಕೇಳಿದರು, ಪ್ರಭುವಿನೆಡೆಗೆ ಅವರ ಮನಸ್ಸು ತಿರುಗಿತು. ಅಂತಹ ಸಂದರ್ಭದಲ್ಲಿ ಫರಿಸಾಯರು ಈ ಪ್ರಶ್ನೆಯನ್ನು ಕೇಳುವ ಮೂಲಕ ಯಾವುದೋ ಒಂದು ರೀತಿಯ ಸಂಶಯವನ್ನು ಅವರ ಮನಸ್ಸಿನಲ್ಲಿ ಮೂಡಿಸುವುದನ್ನು ನಾವು ಕಾಣ್ತೇವೆ. ನಮ್ಮ ಜೀವನಗಳಲ್ಲಿಯೂ ಕೂಡ ಹಲವಾರು ಬಾರಿ ಇಂತಹ ಸನ್ನಿವೇಶಗಳನ್ನ ನಾವು ಅನುಭವಿಸ್ತೇವೆ ಪ್ರಿಯರೇ. ವಿಶೇಷವಾಗಿ ಸೈತಾನನ ಶೋಧನೆ. ಈ ಶೋಧನೆ ಅಂತ ಹೇಳಿದಾಗ, ಸೈತಾನನ ಶೋಧನೆ ಅಂತ ಹೇಳಿದಾಗ ಶೋಧನೆಗಳು ಯಾವುದೋ ಕೆಟ್ಟ ರೂಪದಲ್ಲಿ ಅಥವಾ ಸೈತಾನನು ನಾವು ಟಿವಿಗಳಲ್ಲಿ ನೋಡ್ತೇವಲ್ವಾ, ಒಂದು ದೆವ್ವದ ರೂಪದಲ್ಲಿ ಬಂದು ನಮ್ಮ ಮುಂದೆ ಪ್ರತ್ಯಕ್ಷರಾಗುವಂತಹ ಶೋಧನೆಗಳಲ್ಲ. ನಮ್ಮ ಜೀವನಗಳಲ್ಲಿ ನಾವು ಶೋಧನೆಗಳನ್ನು ಅನುಭವಿಸಿದರೆ ಅದು ನಾವು ಕಾಣುವಂತಹ ಬಹಳ ಸುಂದರವಾದಂತಹ ರೂಪಗಳಲ್ಲಿ ನಮಗೆ ಬಂದು ನಮ್ಮನ್ನು ತಲುಪುವಂತಹ ಶೋಧನೆಗಳಾಗಿರ್ತವೆ. ಸೈತಾನನು ನಾವು ಇಷ್ಟಪಡದ ರೂಪದಲ್ಲಿ ಬರುವುದಿಲ್ಲ, ಎಂದಿಗೂ ಬರುವುದಿಲ್ಲ. ಸೈತಾನನು ನಮ್ಮ ಜೀವನವನ್ನು ತಾಕುವುದು ನಾವು ಇಷ್ಟಪಡುವಂತಹ ಮಾರ್ಗಗಳ ಮೂಲಕ. ನಾವು ಯಾರನ್ನು ಇಷ್ಟಪಡುತ್ತೇವೋ, ಯಾವ ವಸ್ತುವನ್ನು ಇಷ್ಟಪಡುತ್ತೇವೋ, ಯಾವ ಅಂಶಗಳನ್ನು ನಮ್ಮ ಜೀವನದಲ್ಲಿ ಲೌಕಿಕವಾಗಿ ನಾವು ಇಷ್ಟಪಡುತ್ತೇವೋ ಆ ಆಸೆಗಳ ಮೂಲಕ ಸೈತಾನನು ನಮ್ಮೆಲ್ಲರ ಜೀವನವನ್ನು ಪರಿಶೋಧಿಸುತ್ತಾನೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯೋಚಿಸಬೇಕಾದ ಆತ್ಮೀಯರೇ, ನಾವು ಯಾವಾಗ ನಮ್ಮ ಮನಸ್ಸನ್ನು ದೇವರೆಡೆಗೆ ತಿರುಗಿಸಲು ಪ್ರಯತ್ನಿಸುತ್ತೇವೋ ಅಂತಹ ಸಂದರ್ಭಗಳಲ್ಲಿ ನಮಗೆ ಶೋಧನೆ ಜಾಸ್ತಿ. ಯಾವಾಗ ತಪಸ್ಸುಗಾಲದಲ್ಲಿ ನಾವು ಉಪವಾಸವಿರಬೇಕು ಎಂದು ನಾವು ಯೋಚಿಸ್ತೇವೋ ಆಗಲೇ ನಮಗೆ ಪರಿಶೋಧನೆಗಳು ಜಾಸ್ತಿ, ಹೊಟ್ಟೆ ಹಸಿವು ಜಾಸ್ತಿ, ತಿನ್ನಬೇಕು ಅನ್ನುವಂತಹ ಆಸೆ ಜಾಸ್ತಿ. ಯಾವಾಗ ನಾವು ತಪಸ್ಸುಗಾಲದಲ್ಲಿ ಒಬ್ಬರಿಗೆ ಬಡಬಗ್ಗರಿಗೆ ದಾನ ಮಾಡಬೇಕು ಎಂದು ನಾವು ಯೋಚಿಸ್ತೇವೋ ಜೇಬಿನಲ್ಲಿ ಕೈ ಹಾಕಿದಾಗ ನಮಗೆ ಬೇರೆ ಯಾವುದೋ ಮನೆಗೆ ಕೊಂಡು ಹೋಗಬೇಕಾದಂಥ ವಸ್ತುವಿನ ಜ್ಞಾಪಕ ಬರ್ತದೆ, ಅಥವಾ ನಮಗೇನೋ ತಗೊಂಬೇಕಾಗಿರೋ ಒಂದು ವಸ್ತುವಿನ ಜ್ಞಾಪಕ ಬರ್ತದೆ. ಯಾವಾಗ ನಾವು ತಪಸ್ಸುಗಾಲದಲ್ಲಿ ಇನ್ನೂ ಹೆಚ್ಚಾಗಿ ನಾನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಮನೇಲಿ ಕೂತ್ಕೊಳ್ತೀವೋ, ಒಂದೇ ಕುಟುಂಬವಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅಂದಾಗ ಧಾರಾವಾಹಿ ಸಮಯ ಆಗ್ತದೆ. ಯಾವಾಗ ನಾವು ಬಲಿಪೂಜೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತೀವೋ
ಗಾಡಿ ಕೈಗೊಡ್ತದೆ, ಅಥವಾ ಯಾರೋ ಒಬ್ರು ಮನೆಗೆ ಬರ್ತಾರೆ. ಸೈತಾನನ ಶೋಧನೆಗಳು ಆತ್ಮೀಯರೇ ನಾವು ಯೋಚಿಸುವಂತಹ ರೂಪದಲ್ಲಿ ಬರುವುದಿಲ್ಲ. ನಾವು ಯೋಚಿಸುವಂತಹ ರೂಪಗಳಲ್ಲಿ ಅಥವಾ ದೃಷ್ಟಿಗಳಲ್ಲಿ ಸೈತಾನನ ಶೋಧನೆ ನಮ್ಮನ್ನು ತಲುಪುವುದಿಲ್ಲ. ಆದರೆ ನಾವು ಯಾವ ಅಂಶಗಳು ಸಹಜವಾಗಿದ್ದಾವೆ ಎಂದು ನಾವು ಭಾವಿಸುತ್ತೇವೋ ಅಂತಹ ಅಂಶಗಳ ಮೂಲಕ ಸೈತಾನನು ನಮ್ಮನ್ನು ಪರಿಶೋಧಿಸುತ್ತಾನೆ. ಯಾವ ಅಂಶಗಳನ್ನು ನಾವು ನೆನೆದಾಗ ಅಯ್ಯೋ ಇದು ಪರವಾಗಿಲ್ಲ, ಪ್ರಾರ್ಥನೆ ಆಮೇಲೆ ಮಾಡ್ಬೋದು, ಇವಾಗ ಈ ಕೆಲಸ ಮಾಡೋಣ ಅಂತ ನಾವು ಯಾವಾಗ ಯೋಚಿಸ್ತೇವೋ ಅಂತಹ ಸಂದರ್ಭಗಳಲ್ಲಿ ಸೈತಾನನ ಶೋಧನೆಗೆ ಜಯ ಸಿಗುತ್ತದೆ. ಆತ್ಮೀಯ ಪ್ರಿಯ ಸಹೋದರ ಸಹೋದರರೇ, ಇಂದಿನ ಶುಭ ಸಂದೇಶವನ್ನು ನಾವು ಧ್ಯಾನಿಸುವಾಗ ದೇವರು ನಮಗೆ ನೀಡುವಂತಹ ಕರೆ ವಿಶೇಷವಾಗಿ ಇದು. ಸೈತಾನನ ಶೋಧನೆಗಳನ್ನು ಎದುರಿಸಲು ನಮಗೆ ದೇವರ ವಾಕ್ಯವು ಕರೆ ನೀಡುತ್ತಿದೆ. ವಿಶೇಷವಾಗಿ ಆತ್ಮೀಯರೇ, ತಪಸ್ಸು ಕಾಲದಲ್ಲಿ ನಾವಿದ್ದೇವೆ. ಇನ್ನೂ ಹೆಚ್ಚಾಗಿ ನಾವು ದೇವರೆಡೆಗೆ ಬರಬೇಕಾದಂತಹ ಕಾಲ. ನಾವು ಎಷ್ಟು ದೇವರ ಬಳಿಗೆ ಬರುತ್ತೇವೋ ಅಷ್ಟು ನಮಗೆ ಶೋಧನೆಗಳು ಜೀವನದಲ್ಲಿ. ನಾವು ಸೈತಾನನ್ನು ಮತ್ತೊಮ್ಮೆ ಶೋಧಿಸುವಂತಹ ಇನ್ನೊಂದು ಅಂಶ ಏನೆಂದರೆ, ನಾವು ಯಾವಾಗ ವಿಶ್ವಾಸದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಕಷ್ಟವನ್ನು ಅನುಭವಿಸುತ್ತಿರುತ್ತೇವೋ ಅಂತಹ ಸಂದರ್ಭದಲ್ಲಿ ಸೈತಾನನು ದೇವರ ಇರುವಿಕೆಯ ಬಗ್ಗೆ, ದೇವರ ಕರುಣೆಯ ಬಗ್ಗೆ, ದೇವರ ಪ್ರೀತಿಯ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ಸಂಶಯವನ್ನು ಉಂಟು ಮಾಡ್ತಾನೆ. ನಿಜವಾಗಿ ದೇವರಿದ್ದಾರಾ? ಯಾಕೆ ನನಗೆ ಈ ಕಷ್ಟ? ಯಾಕೆ ನನಗೆ ನೋವು? ಯಾಕೆ ನನಗೆ ತೊಂದರೆ? ಯಾಕೆ ಅನಾರೋಗ್ಯ? ಈ ಪ್ರಶ್ನೆಗಳನ್ನು ನಾವು ಉತ್ತರಿಸ್ತಾ ಹೋದಾಗ ಸೈತಾನನು ನಮ್ಮನ್ನು ದೇವರಿಂದ ದೂರ ಮಾಡಲು ಉಪಯೋಗಿಸುವಂತಹ ಗಾಳಕ್ಕೆ ನಾವೆಲ್ಲರೂ ಬೀಳುವಂಥವರಾಗಿರ್ತೇವೆ. ಆದ್ದರಿಂದ ಬನ್ನಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವೆಲ್ಲರೂ ದೇವಮಾತೆಯ ಆಶೀರ್ವಾದಗಳನ್ನ ಬೇಡಿಕೊಂಡು ಬಂದಿದ್ದೇವೆ. ಆಕೆಯು ಕೂಡ ತನ್ನ ಜೀವನದಲ್ಲಿ ನೋವುಗಳನ್ನು ಅನುಭವಿಸಿದರು. ಆಕೆಯು ಕೂಡ ತನ್ನ ಜೀವನದಲ್ಲಿ ಕಷ್ಟಗಳನ್ನು, ವೇದನೆಗಳನ್ನು ಅನುಭವಿಸಿದಂಥ ತಾಯಿಯಾಗಿದ್ದಾರೆ. ಶಿಲುಬೆಯನ್ನ ಹೊತ್ತು ಹೋಗುವಂತಹ ಮಗನನ್ನ ಕಂಡು ಕಣ್ಣೀರು ಸುರಿಸಿದಂತಹ ಆ ತಾಯಿ, ಮಗನನ್ನ, ಪುಟ್ಟ ಬಾಲಕನನ್ನ ಕಳೆದುಕೊಂಡು ದುಃಖಪಟ್ಟಂತಹ ಆ ತಾಯಿ, ಶಿಲುಬೆಯಲ್ಲಿ ತನ್ನ ಮಗ ಸತ್ತಾಗ ಇಡೀ ಲೋಕಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂತಹ ಮಗನನ್ನ ಕಂಡು ನೋವನ್ನು ಅನುಭವಿಸಿದಂತಹ ತಾಯಿ, ಈ ಎಲ್ಲಾ ನೋವಿನ ಸಂದರ್ಭಗಳಲ್ಲಿಯೂ, ಈ ಎಲ್ಲ ತೊಂದರೆಗಳ ಸಂದರ್ಭಗಳಲ್ಲಿಯೂ ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ದೇವರಲ್ಲಿ ವಿಶ್ವಾಸದಲ್ಲಿ ದೃಢವಾಗಿದ್ದು ಯಾಕೆಂದರೆ ಆಕೆಗೆ ಅರಿವಿತ್ತು, ಇದು ದೇವರ ಚಿತ್ತ. ನನ್ನ ಜೀವನದಲ್ಲಿ ದೇವರ ಚಿತ್ತವನ್ನ ಮೀರಿ ಯಾವ ಅಂಶವೂ ನಡೆಯುವುದಿಲ್ಲ ಎನ್ನುವಂತಹ ದೃಢವಾದಂತಹ ಭರವಸೆ ಆ ತಾಯಿಯಲ್ಲಿತ್ತು. ಅದೇ ಆಕೆಯನ್ನ ಮುನ್ನಡೆಸಿತು. ಇಂದು ಆತ್ಮೀಯ ಸಹೋದರ ಸಹೋದರಿಯರೇ, ನಮಗೂ ಕೂಡ ದೇವರು ನೀಡುವಂತಹ ಒಂದು ಅಂಶ ಇದೆ. ಇಂದಿನ ಶುಭ ಸಂದೇಶದ ಮೂಲಕ ದೇವರು ತಿಳಿಸುವಂತಹ ವಾಕ್ಯ ಇದೆ. ಎಲ್ಲಾ ಸಂದರ್ಭಗಳಲ್ಲಿಯೂ ದೇವರು ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ. ಎಲ್ಲಾ ಸಂದರ್ಭಗಳಲ್ಲಿಯೂ ನಮ್ಮ ಕೈ ಹಿಡಿದು ನಮ್ಮನ್ನು ಪ್ರೀತಿಸಿ ಆಶೀರ್ವದಿಸುವಂತಹ ದೇವರು ಆಗಿದ್ದಾರೆ. ನಾವು ಆ ದೇವರಿಗೆ ಪ್ರತ್ಯುತ್ತರವಾಗಿ ನೀಡಬೇಕಾದದ್ದು ದೃಢವಾದಂತಹ ವಿಶ್ವಾಸ. ಸೈತಾನನ ಶೋಧನೆ ಏನೇ ಇರಲಿ, ಜೀವನದಲ್ಲಿ ಏನೇ ಕಷ್ಟ ಬರಲಿ, ಜೀವನದಲ್ಲಿ ಏನೇ ತೊಂದರೆಗಳಿರಲಿ, ನೋವುಗಳಿರಲಿ, ಆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ದೇವರು ನಮ್ಮೊಂದಿಗಿರುತ್ತಾರೆ. ನಾವು ಯಾವಾಗ ಆ ಸಂದರ್ಭಗಳಲ್ಲಿ ಮುಳುಗಿ ದೇವರಲ್ಲಿ ಅಪವಿಶ್ವಾಸವನ್ನು ಹೊಂದುತ್ತೇವೋ ಆಗ ಸೈತಾನಿಗೆ ಜಯ ಕೊಟ್ಟಂತಾಗುತ್ತದೆ. ಅಂತಹ ಜೀವನ ನಮ್ಮದಾಗದಿರಲಿ. ತಾಯಿಯನ್ನು ನೋಡೋಣ, ಹೇಗೆ ಕಷ್ಟಗಳಲ್ಲಿಯೂ ಕೂಡ ಆಕೆ ದೇವರಲ್ಲಿ ವಿಶ್ವಾಸಿಸಿದರೋ ಅಂತಹ ವಿಶ್ವಾಸ ನಮ್ಮೆಲ್ಲರದಾಗಲಿ. ಯಾವಾಗ ಸಂಶಯಗಳು ಮೂಡ್ತಾವೋ ಆ ಸಂಶಯಗಳನ್ನು ತೊಳೆದು ಹಾಕಿ ದೇವರಲ್ಲಿ ವಿಶ್ವಾಸಿಸುವಂತಹ ದೃಢವಾದಂತಹ ವಿಶ್ವಾಸ, ನಂಬಿಕೆ ನಮ್ಮೆಲ್ಲರದಾಗಲೆಂದು ವಿಶೇಷವಾಗಿ ನಾವೆಲ್ಲರೂ ಇಂದಿನ ಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇನ್. ನಿಮ್ಮ ಉತ್ತರ: ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ದೇವರ ಸಾಮ್ರಾಜ್ಯವನ್ನು ಲೋಕದೆಲ್ಲೆಡೆ ಹರಡಲು ಕಾರ್ಯವಹಿಸುವಂತೆಯೂ ಅವರು ತಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನಿಮ್ಮ ಆಶೀರ್ವಾದವನ್ನು, ಮಾರ್ಗದರ್ಶನವನ್ನು, ರಕ್ಷಣೆಯನ್ನು ಪಡೆಯುವಂತೆಯೂ ಪ್ರಾರ್ಥಿಸೋಣ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದ ನಾಯಕರು, ಮುಖಂಡರು, ಮಕ್ಕಳ ಸೇವೆಯಲ್ಲಿ ತಮ್ಮನ್ನೇ ಸಮರ್ಪಿಸಿಕೊಂಡವರು, ತಮ್ಮ ನಿಸ್ವಾರ್ಥ ಸೇವೆಯಿಂದ ದೇಶದ ಪ್ರಜೆಗಳನ್ನು ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಸಿ ಸರ್ವರು ಶಾಂತಿ, ಸಮಾಧಾನ ಮತ್ತು ಐಕ್ಯತೆಯಿಂದ ಜೀವಿಸುವಂತೆ ಶ್ರಮಿಸಲು ಬೇಕಾದ ವರಗಳನ್ನು ನೀಡಲೆಂದು ಪ್ರಾರ್ಥಿಸೋಣ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಬಡವರು, ನಿರ್ಗತಿಕರು, ಕೈಬಿಡಲ್ಪಟ್ಟವರು, ವೃದ್ಧರು, ಏಕಾಂಗಿಯಾಗಿ ಜೀವಿಸುತ್ತಿರುವರೆಲ್ಲರೂ ದೇವರ ಪ್ರೀತಿಯನ್ನು ಅನುಭವಿಸುತ್ತಾ ಸದಾ ದೇವರ ಕೃಪಾಶ್ರಯದಲ್ಲಿ ಸಂತೋಷದ ಜೀವನ ನಡೆಸಲು ಕರುಣಿಸಲೆಂದು ಪ್ರಾರ್ಥಿಸೋಣ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮಾತೆ ಮರಿಯಮ್ಮನವರ ಭಕ್ತಾದಿಗಳು ಹಾಗೂ ನಮ್ಮ ಧರ್ಮ ಕೇಂದ್ರದ ದೈವಿ ಪ್ರಜೆಗಳು ಮಾತೆ ಮರಿಯಮ್ಮನವರ ಭಿನ್ನಹಗಳ ಮೂಲಕ ತಮ್ಮ ಬೇಡಿಕೆಗಳೆಲ್ಲವನ್ನು ಪಡೆದು ಸಂತೃಪ್ತರಾಗಿ ಜೀವಿಸುವಂತೆ ಪ್ರಾರ್ಥಿಸೋಣ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಮೌನವಾಗಿ ನಮ್ಮ ಸ್ವಂತ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ನಿಮ್ಮ ಏಕೈಕ ಪುತ್ರರನ್ನು ತಮ್ಮ ಉದರದಲ್ಲಿ ಜನ್ಮವಿತ್ತ ಆರೋಗ್ಯ ಮಾತೆ ಪೂಜ್ಯ ಕನ್ಯಾ ಮರಿಯಂನವರ ಬಿನ್ನಹಗಳ ಮೂಲಕ ನಾವು ಸಲ್ಲಿಸುವ ದೀನ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ನಮ್ಮ ಪ್ರಭು ಯೇಸುವಿನ ಅತ್ಯಮೂಲ್ಯ ನಾಮದಲ್ಲಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನನ್ನ ರೂಪಿಸಿ ನನ್ನ ಬಾಳಿನ ಪುಟಗಳ ತೆರೆದೆ, ತೆರೆ ಕಣ್ಣ ಬಾಳ ಪುಟಗಳನ್ನು ನಿನಗೆಂದು ಅರ್ಪಿಪೆನು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆಗವುಗಳ ಅನುಗೊಳಿಸು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆಗವುಗಳ ಅನುಗೊಳಿಸು. ಸಮಸ್ಯೆ ಕಡಲನ್ನು ಧೈರ್ಯದಿ ಅನುಭವ ಪಡೆದಿರು. ಅನುಭವ ಬಲವನ್ನು ಅರ್ಪಣೆಯಾಗಿ ಅರ್ಪಿಸ ಬಂದಿರೆನು. ಹೋರಾಟ ಬದುಕಿನ ವನವಾಸ ದಿನಚರಿ ಪುಟ ಪುಟ ತೆರೆದು ಅರ್ಪಿಪೆನು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆಗವುಗಳ ಅನುಗೊಳಿಸು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆಗವುಗಳ ಅನುಗೊಳಿಸು. ಸಹೋದರ ಸಹೋದರೇ, ಮತ್ತು ನಿಮ್ಮ ಬಳಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಪುತ್ರರ ಮಾತೆಯ ಸ್ಮರಣೆಯನ್ನು ನಾವಿಂದು ಗೌರವಿಸುತ್ತಿದ್ದೇವೆ. ಈ ಬಲಿಯರ್ಪಣೆಯು ನಿಮ್ಮ ಕೃಪಾವರದಿಂದ ನಮ್ಮನೆ ನಿಮಗೆ ನಿತ್ಯ ಕಾಣಿಕೆಯಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ತಮ್ಮ ಹೃದಯಗಳನ್ನು ನವೀಕರಿಸಲು ಶುದ್ಧಗೊಳಿಸಲು ನಿಮ್ಮ ಮಕ್ಕಳಿಗೆ ಪವಿತ್ರ ಕಾಲವೊಂದನ್ನು ದಯಪಾಲಿಸಿದ್ದೀರಿ. ಹೀಗೆ ಅವರು ಸಕಲ ದುರಾಶ ಪಾಶಗಳಿದ್ದ ಬಿಡುಗಡೆ ಹೊಂದಿ ಅಳಿದು ಹೋಗುವ ಇಹದ ವಸ್ತುಗಳನ್ನು ತಕ್ಕ ರೀತಿಯಲ್ಲಿ ಉಪಯೋಗಿಸುತ್ತಾ ಶಾಶ್ವತವಾಗಿ ಉಳಿಯುವ ವಸ್ತುಗಳನ್ನು ಅವಲಂಬಿಸುವಂತೆ ಮಾಡಿದ್ದೀರಿ. ಆದ್ದರಿಂದ ಸಕಲ ದೂತರೊಂದಿಗೂ ಸಂತರೊಂದಿಗೂ ಸೇರಿ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಮ ಪೂಜ್ಯರೇ, ದೇವತಂದೆಯೇ, ಸ್ವರ್ಗ ಗಣಗಳ ಸೇನೆಗಧಿಪರಿ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ. ಸ್ವರ್ಗ ಭೂಮಿಯಲ್ಲಿ ತುಂಬಿ ನಿಂತಿದೆ ನಿಮ್ಮ ಮಹಿಮೆಯ ತೇಜ ಶೋಭೆಯು. ಸ್ವರ್ಗ ಭೂಮಿಯಲ್ಲಿ ತುಂಬಿ
ತುಂಬಿದೆ ನಿನ್ನ ಮಹಿಮೆಯ ತೇಜ ಶೋಭೆಯು ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ನಿಮ್ಮ ನಾಮದಿ ಧರೆಗೆ ಇಳಿದಿಹ ಯೇಸು ಸ್ವಾಮಿಗೆ ನಿತ್ಯ ಮಂಗಳ ನಿಮ್ಮ ನಾಮದಿ ಧರೆಗೆ ಇಳಿದಿಹ ಯೇಸು ಸ್ವಾಮಿಗೆ ನಿತ್ಯ ಮಂಗಳ ದೇವಲೋಕದಲ್ಲಿ ವಿರುದ್ಧ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಸಾರುತ್ತೇವೆ ಸಾರುತ್ತೇವೆ ನಿಮ್ಮ ಶಿಲುಬೆ ಮರಣವ ಪಾಡುತ್ತೇವೆ ಕೊಂಡಾಡುತ್ತೇವೆ ನಿಮ್ಮ ಪುನರುತ್ಥಾನವ ಸಾರುತ್ತೇವೆ ಕೊಂಡಾಡುತ್ತೇವೆ ನಿಮ್ಮ ಪುನರಾಗಮನಕ್ಕಾಗಿ ಕಾಯುತ್ತೇವೆ ಕಾಯುತ್ತೇವೆ ಕಾಯುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಹಾಗೂ ಸುಸಿನಾಥನ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.
ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷ್ಠರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಆತ್ಮೀಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ಹೇಳಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆತ್ಮೀಯರೇ, ಈಗ ವಿತರಿಸಲಾಗುವ ಪರಮಪ್ರಸಾದವನ್ನ ಕೇವಲ ಕಥೋಲಿಕ ಕ್ರೈಸ್ತರು ಮಾತ್ರ ಸ್ವೀಕರಿಸಬೇಕಾಗಿ ವಿನಂತಿ. ಇತರ ಧರ್ಮಕ್ಕೆ ಸೇರಿದವರು ನೀವಿಲ್ಲಿದ್ದರೆ ನೀವಿರುವಂತಹ ಸ್ಥಳಗಳಲ್ಲಿ ಇದ್ದು ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. Nani magi
ನೀತಿ ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ದೇವರನ್ನು ಸರ್ವರನ್ನು ನನ್ನ ಪರಿಯ ಪ್ರೀತಿಸಿ. ಸ್ನೇಹಕ್ಕಾಗಿ ಪ್ರಾಣವಾ ತೆರುವ ತ್ಯಾಗ ಶ್ರೇಷ್ಠವು. ಸ್ನೇಹಕ್ಕಾಗಿ ಪ್ರಾಣವಾ ತೆರುವ ತ್ಯಾಗ ಶ್ರೇಷ್ಠವು. ನನ್ನ ಆಜ್ಞೆ ಪಾಲಿಸಿ ನೀವು ನನ್ನ ಗೆಳೆಯರಾಗಿರಿ. ಆಜ್ಞೆಯಂತ ನಿಮಗೆ ನೀತಿ ಪ್ರೀತಿ ನಿಮ್ಮಲ್ಲಿ ಬೆಳಗಲಿ. ದೇವರನ್ನು ಸರ್ವರನ್ನು ನನ್ನ ಪರಿ ಪ್ರೀತಿಸಿ. ದಾಸರೆಂದು ಕರೆಯೇನು ಪಿತನ ವಾಕ್ಯ ಕೇಳುವೆನು. ದಾಸರೆಂದು ಕರೆಯೇನು ಪಿತನ ವಾಕ್ಯ ಕೇಳುವೆನು. ಎನಗೆ ನೀವು ಮಿತ್ರರು ಸತ್ಯ ನಾನೇ ಕೇಳುವೆನು. ಕರೆದೆನು ವೇದ ಸೇವೆ ನೀಡಿ ನೀವು ಎನ್ನ ಶಿಷ್ಯ ನೆನೆಸಿರಿ. ಕ್ರಿಸ್ತರ ಆತ್ಮವೇ ನನ್ನ ಶುದ್ಧಗೊಳಿಸು. ಕ್ರಿಸ್ತರ ದೇಹವೇ ನನ್ನ ರಕ್ಷಿಸು. ಕ್ರಿಸ್ತರ ರಕ್ತವೇ ನನ್ನ ತೃಪ್ತಿಪಡಿಸು. ಬಾಷ್ಪದ ಜಲವೇ ನನ್ನ ಮೇಸು. ಕ್ರಿಸ್ತರ ಪಾಡುವೆ ನನ್ನ ಬಲಗೊಳಿಸು. ಓ ಪ್ರಿಯ ಯೇಸುವೆ ನನ್ನನ್ನಾಲಿಸು. ನಿನ್ನ ಗಾಯಗಳೊಳಗೆ ನನ್ನನ್ನು ಅಡಗಿಸು. ನಿನ್ನ ನಗಲ ಬಿಡದಿರು ಯೇಸು. ದುಷ್ಟರ ಕೈಯಿಂದ ನನ್ನ ಮುಕ್ತಗೊಳಿಸು. ಮರಣದ ವೇಳೆಯು ಎನ್ನ ಕರೆಸು. ಭಕ್ತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸಿ. ಮೋಕ್ಷದ ದ್ವಾರವ ತೆರೆದಿರಿಸು. ಮೋಕ್ಷದ ದ್ವಾರವ ತೆರೆದಿರಿಸು. ಪ್ರಾರ್ಥಿಸೋಣ. ಪ್ರಭು, ನಿತ್ಯ ವಿಮೋಚನೆಯ ಸಂಸ್ಕಾರದಲ್ಲಿ ಪಾಲುಗೊಂಡಿದ್ದೇವೆ. ನಿಮ್ಮ ಪುತ್ರರ ಮಾತೆಯ ಸ್ಮರಣೆಯನ್ನು ಆಚರಿಸುವ ನಾವು ನಿಮ್ಮ ಕೃಪಾವರದ ಪರಿಪೂರ್ಣದಲ್ಲಿ ಮಹಿಮೆ ಪಡುವಂತೆಯೂ ನಮ್ಮ ರಕ್ಷಣೆಗಾಗಿ
ಅದರ ನಿರಂತರ ಹೆಚ್ಚಳವನ್ನು ನಾವು ಅನುಭವಿಸುವಂತೆಯೂ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಕಟಣೆಗಳು ದಯವಿಟ್ಟು ಕುಳಿತುಕೊಳ್ಳಿ. ಇಂದು ತಿಂಗಳ ಮೊದಲನೆಯ ಶನಿವಾರ. ಇಂದು ಸಂಜೆಯ ಬಲಿಪೂಜೆಯ ನಂತರ ಜಪಸರದ ಮೆರವಣಿಗೆಯು ಹಾಗೂ ಪರಮ ಪ್ರಸಾದದ ಆಶೀರ್ವಾದವೂ ಇರುವುದು. ಇಂದು ನಮ್ಮ ಪುಣ್ಯಕ್ಷೇತ್ರದಲ್ಲಿ ರಾತ್ರಿ 10 ಗಂಟೆಯಿಂದ ನಾಳೆ ಬೆಳಗ್ಗೆ 4:15 ಗಂಟೆವರೆಗೆ ಆರಾಧನೆ ನಡೆಯುವುದು. ಪ್ರತಿ ಶನಿವಾರದಂತೆ ಇಂದು ಬೆಳಗ್ಗೆ 9 ಗಂಟೆಯಿಂದ ಪಾಪ ನಿವೇದನೆ ಕೇಳಲಾಗುವುದು. ಒಳ್ಳೆಯ ಪಾಪ ನಿವೇದನೆ ಮಾಡಿ ದೇವರೊಂದಿಗೆ ಸಂಧಾನರಾಗಲು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮ್ಮ ಧರ್ಮ ಕೇಂದ್ರದಲ್ಲಿ ತಪಸ್ಸು ಕಾಲದ ವಿಶೇಷ ಧ್ಯಾನ ಕೂಟಗಳು ಬರುವ ವಾರ ಬುಧವಾರ 9ನೇ ತಾರೀಕು ಕನ್ನಡದಲ್ಲಿ, ಗುರುವಾರ 10ನೇ ತಾರೀಕು ಆಂಗ್ಲದಲ್ಲಿ, ಶುಕ್ರವಾರ 11ನೇ ತಾರೀಕು ತಮಿಳಿನಲ್ಲಿ ನಡೆಯುವುದು. ಸರ್ವರು ತಪ್ಪದೇ ಧ್ಯಾನ ಕೂಟದಲ್ಲಿ ಪಾಲ್ಗೊಂಡು ಪ್ರಯೋಜಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ವೇಳಂಗಣಿಯ ಆರೋಗ್ಯ ಮಾತೆಯ ಬೆಸಲಿಕಾ ಪುಣ್ಯಕ್ಷೇತ್ರದಲ್ಲಿ ಕನ್ನಡದ ಬಲಿಪೂಜೆಯನ್ನು ಪ್ರಾರಂಭಿಸಲಾಗಿದೆ. ಪ್ರತಿದಿನ ಸಂಜೆ 5 ಗಂಟೆಗೆ ಬಲಿಪೂಜೆಯನ್ನು ನೆರವೇರಿಸುತ್ತಾರೆ. ಸರ್ವರು ಆಗಮಿಸಿ ಮಾತೆ ಮರಿಯಮ್ಮನವರ ಭಿನ್ನಗಳ ಮೂಲಕ ನಿಮ್ಮ ಕೋರಿಕೆಗಳಿಗಾಗಿ ಭಿನ್ನಯಿಸುವಂತೆ ಕೇಳಿಕೊಳ್ಳುತ್ತೇವೆ. ನಮ್ಮ ಪುಣ್ಯಕ್ಷೇತ್ರದ ಆವರಣದಲ್ಲಿ ಮಾತೆಗೆ ಕಾಣಿಕೆಯಾಗಿ ಬಂದ ಸೀರೆಗಳ ಮಾರಾಟ ನಡೆಯುತ್ತಿದೆ. ಬೇಕಾದವರು ಖರೀದಿಸಿ ಪ್ರಯೋಜಿಸಬೇಕಾಗಿ ವಿನಂತಿ. ದೇವಾಲಯಕ್ಕೆ ಬರುವಾಗ ನಿಮ್ಮ ಹಣ ಮತ್ತು ವಸ್ತುಗಳ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಜಾಗರೂಕರಾಗಿರಲು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕೊನೆಯ ಪ್ರಾರ್ಥನೆ ಹಾಗೂ ಆಶೀರ್ವಾದಕ್ಕಾಗಿ ಎದ್ದು ನಿಂತುಕೊಳ್ಳೋಣ. ನಂಬಿಕೆಯ ಪ್ರಾರ್ಥನೆ. ಮಹಾಮರುಕಗಳ ಕನ್ನಿಕೆಯಾದ ಮರಿಯಮ್ಮನವರೇ, ನಿಮ್ಮ ಆಶ್ರಯವನ್ನು ಕೋರಿ ನಿಮ್ಮ ಸಹಾಯವನ್ನು ವಿಜ್ಞಾಪಿಸಿ ಬೇಡಿಕೊಂಡವರಲ್ಲಿ ಒಬ್ಬರನ್ನಾದರೂ ಕೈಬಿಡಲ್ಪಟ್ಟಿಲ್ಲವೆಂದು ಈ ಭೂಚಕ್ರದಲ್ಲಿ ಎಂದಾದರೂ ಯಾರು ಕೇಳಲಿಲ್ಲವೆಂದು ನೆನೆಸಿರಿ. ಕನ್ನಿಕೆಯರಲ್ಲಿ ಶ್ರೇಷ್ಠ ಕನ್ನಿಕೆಯಾದ ದೇವ ಮಾತೆ, ನಾವು ಸಹ ಇಂಥ ನಂಬಿಕೆಯಿಂದ ತುಂಬಿದವರಾಗಿ ನಿಮ್ಮ ಪಾದಚರಣಕ್ಕೆ ಓಡಿ ಬರುತ್ತೇವೆ. ಈನ ಪಾಪಿಗಳಾದ ನಾವು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಟ್ಟು ನಿಂತಿದ್ದೇವೆ. ಅವತರಿಸಿದ ದಿವ್ಯವಾಣಿಯಾದವರ ಮಾತೆ, ನಮ್ಮ ಪ್ರಾರ್ಥನೆಯನ್ನು ಉಪೇಕ್ಷಿಸದೆ ಕರುಣೆಯಿಂದ ಆಲಿಸಿ ಅಂಗೀಕರಿಸಿರಿ. ಆಮೆನ್. ವ್ಯಾಧಿಷ್ಠರ ಕ್ಷೇಮಕ್ಕಾಗಿ ಪ್ರಾರ್ಥನೆ. ಓ ಪ್ರಭು, ಶರೀರ ಬಲಹೀನತೆಯಿಂದ ಬೇನೆ ಪಡುವ ನಿಮ್ಮ ಸೇವಕ ಸೇವಕಿಯರನ್ನು ನೋಡಿರಿ. ನೀವು ಸೃಷ್ಟಿಸಿರುವ ಆತ್ಮಗಳಿಗೆ ಉಪಶಮನವನ್ನು ನೀಡಿರಿ. ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಪರಿಶುದ್ಧರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಗುಣಹೊಂದಿ ಆರೋಗ್ಯ ಭಾಗ್ಯವನ್ನು ಕಾಣುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ 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 ಮರಿಯಾ, ನಮೋ 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 ಮರಿಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಿರಿ. ಪರಿಶುದ್ಧ ಕನ್ಯಾಮರಿಯನ್ನು ಜನಿಸಿದ ಯೇಸು ಕ್ರಿಸ್ತರ ಮುಖಾಂತರ ಮಾನವ ಕುಲವನ್ನು ರಕ್ಷಿಸಲು ತಮ್ಮ ಕರುಣೆಯಿಂದ ಇಚ್ಛಿಸಿದ ದೇವರು ತಮ್ಮ ಆಶೀರ್ವಾದದಿಂದ ನಿಮ್ಮನ್ನು ಸಮೃದ್ಧಗೊಳಿಸಲಿ. ಜೀವದಾತರನ್ನು ಪಡೆಯಲು ಕನ್ಯಾಮರಿಯಮ್ಮನವರ ಮುಖಾಂತರ ಯೋಗ್ಯರೆಂದು ಪರಿಗಣಿತರಾದ ನೀವು
ಯಾವಾಗಲೂ ಎಲ್ಲೆಲ್ಲೂ ಆಕೆಯ ಸಂರಕ್ಷಣೆಯನ್ನು ಅನುಭವಿಸುವಂತಾಗಲಿ. ಇಂದು ಭಕ್ತಿಯಿಂದ ಒಂದುಗೂಡಿರುವ ನೀವು ದೇವರಿಂದ ಆಧ್ಯಾತ್ಮಿಕ ಆನಂದದ ಹಾಗೂ ಸ್ವರ್ಗೀಯ ಸಂಭಾವನೆಯ ಕೊಡುಗೆಗಳನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗೀತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ರಕ್ತ ಸುರಿದು ಭೂಮಿಗೆ ಮೇಲಿತು, ಕಣ್ಣ ಕಂಬಗೆ ಬೆಳೆಯಿತು. ಯೇಸು ಕ್ರಿಸ್ತರ ಪೂಜ್ಯ ದೇಹ ಕ್ರೂಜೆಯಲ್ಲಿ ತೂಗಿತು, ಕ್ರೂಜೆಯಲ್ಲಿ ತೂಗಿತು. ಕರುಣಮೂರ್ತಿ ಯೇಸು ಕ್ರಿಸ್ತರ ಕಳ್ಳನಂತೆ ಹಿಡಿದರು, ಕಲ್ಲು ಕಂಬಕ್ಕೆ ಕಟ್ಟಿ ಅವರ ಚಾಟಿಯಿಂದ ಹೊಡೆದರು. ಕರುಣಮೂರ್ತಿ ಯೇಸು ಕ್ರಿಸ್ತರ ಕಳ್ಳನಂತೆ ಹಿಡಿದರು, ಕಲ್ಲು ಕಂಬಕ್ಕೆ ಕಟ್ಟಿ ಅವರ ಚಾಟಿಯಿಂದ ಹೊಡೆದರು. ದೇಹ ಸೊರಗಿತು ನೋವಿನಿ, ಹೃದಯ ಇಂಟಿತು ದುಃಖದಿ. ದೇಹ ಸೊರಗಿತು ನೋವಿನಿ, ಹೃದಯ